ಸುಂದರವಾಗಿದೆ. ಈ ಹುಡುಗರು ಹೆಂಗೆ ಓಡ್ತಾರಪ್ಪ, ನಿಮ್ಮ ಕಡೆ ಅಂತೂ ನಡಿಲಿಕ್ಕೆ ಆಗ್ತಾ ಇಲ್ಲ. ಭಾಳ ಟಾಪಲ್ಲಿದ್ದೀವಿ, ಹೋಗಬೇಕಾದ್ರೆ ಅಂತೂ ಸತ್ಯ ಹೋಗ್ತೀವಿ. ಗಾಡಿ ಏನೋ ಅಷ್ಟೊಂದು ಬರ್ತಾ ಇಲ್ಲ, ಅಷ್ಟು ಪೀಕಲ್ಲಿದ್ದೀವಿ. ಒಂದು ಪ್ರಾಬ್ಲಮ್ ಆಗಿಬಿಡ್ತು ಗೈಸ್, ನಾನು ಹತ್ತಬೇಕಾಗಿರೋದು ಆ ಗುಡ್ಡ. ನಾನು ಇಲ್ಲಿಂದಲೇ ರೂಟ್ ಇದೆ ಅಂತ ಈ ಗುಡ್ಡ ಹತ್ಬಿಟ್ಟೆ. ಇದಿಲ್ಲ ಮೇಲೆ ಹೋಗ್ಬೇಕಾದ್ರೆ ಹೆಂಗೆ ಹೋಗೋದಾ? ಚಪ್ಪಲಿ ಹೋಗ್ಬೋದಾ? ಇಲ್ಲಿಗ ಹೊರಡ್ತಾ ಇದ್ದೀವಿ ನಾವು. ಅದು ಸ್ಟೆಪ್ಸು ಹತ್ತಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಭಾಳ ಜನ ಇದ್ದಾರೆ, ಇಲ್ಲೇ ನೋಡ್ಬೋದು ನೀವೇ. ನೋಡಿ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಒಂದು ದೇವಸ್ಥಾನ, ಇದು ಗಣಪತಿ ದೇವಸ್ಥಾನ. ಇಲ್ಲಿಂದ ಹೋಗಿ ಅಲ್ಲೂ ಕೂಡ ದೇವಸ್ಥಾನ ಇದೆ. ಒಳ್ಳೆ ಪ್ಲೇಸ್ ಮಾತ್ರ ಸೂಪರಾಗಿದೆ, ಬರ್ರಿ ವಿಸಿಟ್ ಮಾಡಿ. ಇವತ್ತು ಪವನ್ ಭಟ್ ಇರಬೇಕಿತ್ತು, ಮಿಸ್ ಮಾಡ್ತಾಯಿದ್ದೀನಿ ಅವರಿಗೆ. ಪುರಾತನ ಕಾಲದ ದೇವಸ್ಥಾನ ಇದೆ. ವ್ಯೂ ಇದು ನಂದಿ. ನೋಡಿ ಒಳ್ಳೆ ಕಲ್ಲಿಂದು ಫುಲ್ಲು ಇದನ್ನ ಸೇಮ್ ಲೇಪಾಕ್ಷದಲ್ಲಿ ಇದೇ ಥರ ನೋಡಿದೆ ನಾನು. ಇಲ್ಲೂ ಕೂಡ ಇದೆ. ಯಾರು ಫೋಟೋ ಹೊಡಿಯೋರು ಇಲ್ಲ, ನಂದು ನಾನೇ ಹೊಡ್ಕೊಳ್ಬೇಕು. ಅದಕ್ಕೆ ಫೋಟೋ ಹೊಡ್ಕೊಂಡು ಮತ್ತು ಮೇಲೆ ಹೋಗುವ ವ್ಯೂಸ್ ನೋಡಲಿಕ್ಕೆ ಸೂಪರಾಗಿದೆ. ಒಳಗಡೆ ಹೋಗಿ ದರ್ಶನ ಮಾಡಿ ಬಂದ್ವಿ. ವಿಡಿಯೋ ಎಲ್ಲ ಹೊಡಿಲಿಲ್ಲ, ಅದಕ್ಕೆ ವಿಡಿಯೋ ಏನೂ ಮಾಡಿಲ್ಲ. ಆದರೆ ಸೂಪರಾಗಿದೆ. ಭಾಳ ದೇವಸ್ಥಾನ ಒಳಗಡೆ ಫುಲ್ ಕಲ್ಲು, ಒಳಗಡೆ ದೇವರು ಇದ್ದಾರೆ. ಒಳ್ಳೆ ಪುರಾತನ ಕಾಲದ್ದು. ಏನು ಹಿಸ್ಟ್ರಿ ಗೊತ್ತಿಲ್ಲ ನನಗೂ, ಯಾರ ಹತ್ರ ಕೇಳಿ ಹೇಳ್ಕೊಳ್ತೀನಿ. ಇನ್ನು ಮುಂದೆ ಮೇಲೆ ಹೋಗಬೇಕು, ಫುಲ್ ಟಾಪಲ್ಲೇ ಹೋಗಬೇಕು, ಭಾಳ ಮುಂದೆ ನಡಿಬೇಕು. ಆದರೆ ವಿಡಿಯೋ ಮಾಡೋದು ಅಲೌಡ್ ಇಲ್ಲ ಅನಿಸುತ್ತೆ. ನೋಡುವ, ಎಷ್ಟು ವಿಡಿಯೋ ಮಾಡಲಿಕ್ಕಾಗತ್ತೆ ಅಷ್ಟು ಮಾಡ್ತೀನಿ, ತೋರಿಸ್ತೀನಿ. ಸರಿ, ಸಿಗುವ ಇನ್ನು ವಿಡಿಯೋದಲ್ಲಿ. ಎಲ್ಲರೂ ಫೋಟೋ ಎಲ್ಲ ತೆಕ್ಕೊಳ್ತಾ ಇದ್ದಾರೆ. ನೋಡಿ ವ್ಯೂ ನೋಡ್ಬೋದು ನೀವೇ, ಸಖತ್ತಾಗಿದೆ ಫುಲ್ಲು. ಇದು ನಾಗರ ದೇವಸ್ಥಾನ. ಇಲ್ಲೇ ಭಾಳಷ್ಟು ದೇವರು ಫೋಟೋ ವಿಗ್ರಹಗಳು ಭಾಳ ಇದ್ದಾವೆ. ಇಲ್ಲಿಂದ ವ್ಯೂ ಹೆಂಗೆ ಕಾಣಿಸತ್ತಂತ ನೋಡಿ. ಈ ಥರ ಜೋಡಿಸಿ ಏನು ಹೇಳಿದ್ದು ನಿಜ ಆಗತ್ತಂತ ಜೋಡಿಸಿಟ್ಟಿರ್ತಾರೆ ನೋಡಿ. ನಾವು ಜೋಡಿಸುವ ನಾವು ಜೋಡಿಸ್ಬಿಟ್ಟಿದ್ದೀವಿ, ಕೇಳ್ಕೊಂಡಿದ್ದೀವಿ. ಯೂಟ್ಯೂಬರ್ ದೊಡ್ಡ, ಇಂಡಿಯಾದಲ್ಲಿ ದೊಡ್ಡ ಯೂಟ್ಯೂಬರ್ ಆಗುವ ಅಂತ, ದೇವರು ಕೊಡ್ತಾರ ಇಲ್ಲ ಅಂತ. ಈಗ ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ. ಇಲ್ಲಿಂದ ಫುಲ್ಲು ಕೆಳಗಡೆ ಕಾಣಿಸ್ತಾ ಇದೆ, ನೋಡ್ಬೋದು. ಒಳ್ಳೆ ಪ್ಲೇಸು, ಪ್ಲೀಸ್ ವಿಸಿಟ್. ಶಾಂತಲಾ ದುರ್ಗ ಅಂತ ನೋಡಿ. ಇಲ್ಲಿಂದ ಹತ್ತಬೇಕು, ಅಲ್ಲಿ ಸ್ಟೆಪ್ಸ್ ಇದ್ದಾವೆ. ಅಲ್ಲಿಂದ ಮೇಲತ್ತಿ ಟಾಪ್ವರೆಗೆ ಹೋಗುವ ದಾರಿ ಇದೆ. ಹತ್ತಾ ಇದ್ದೀವಿ. ಈಗಲೇ ಸುಸ್ತಾಗಿಬಿಟ್ಟಿದ್ದೀವಿ ಫುಲ್ಲು. ಜನ ಮಾತ್ರ ಭಾಳ ಇದ್ದಾರೆ, ಏನು ಭಯ ಇಲ್ಲ. ಸುಸ್ತಾದ್ರೇನು ನೋಡ್ಬೋದು ನೀವು ಇಲ್ಲಿ ವ್ಯೂ. ಇಲ್ಲಿಂದ ಒಂದು ನೀರು ಏನೋ ಬೇಕಾದರೆ ಇಲ್ಲೂ ಹೋಟೆಲ್ ಇದೆ, ಮಾನಸ ಕ್ಯಾಂಡಿಮೆಂಟ್ಸ್. ಅಥವಾ ಈಗ ಮೇಲೆ ಇಲ್ಲಿಂದ
ಮೇಲೆ ಹತ್ತೋಕೆ ಬಿಸಿಲು ಹೊಡಿತಾ ಇದೆ ಫುಲ್ಲು. ಗಬ್ಬ ಹತ್ತದು ಶೂ ಫುಲ್ಲು ಸ್ಲಿಪ್ ಆಗ್ತಾ ಇದೆ. ಇಲ್ಲಿ ಶೂ ಹಾಕೊಂಡು ಬರೋದಿದ್ರೆ ಗ್ರಿಪ್ ಇರೋ ಶೂ ಹಾಕೊಂಡು ಬರ್ರಿ, ಇಲ್ಲಾದರೆ ಫುಲ್ ಸ್ಲಿಪ್ ಆಗತ್ತೆ. ಸೊ ಒಂದೆರಡು ಫೋಟೋ ಕ್ಲಿಕ್ ಮಾಡಿ ಯಾರ ಹತ್ರ ಕೇಳಿದ್ವಿ ಇದರ ಹಿಸ್ಟ್ರಿ ಏನಂದರೆ ಕೆಂಪೇಗೌಡ ಅವರು ಕಟ್ಟಿದೆ ಅಲ್ಲ ಕೋಟೆ ಅಂತ. ಇದು ಲೈಕ್ ಛತ್ರಪತಿ ಶಿವಾಜಿ ಹೆಂಗೆ ಮುಘಲವರಿಂದ ಸ್ಕ್ಯಾಮ್ ಮಾಡೋಕ್ಕೆ ಹೆಂಗೆ ಸಹ್ಯಾದ್ರಿ ಬೆಟ್ಟದಲ್ಲಿ ಕೋಟೆ ಮಾಡಿದ್ರು, ಆ ಥರನೇ ಕೆಂಪೇಗೌಡ ರಾಜರು ಕೂಡ ಬ್ರಿಟಿಷರಿಂದ ತಪ್ಪಿಸ್ಕೊಳ್ಳೋಕ್ಕೆ ಇಲ್ಲಿ ಕೋಟೆ ಮಾಡಿದ್ದಾರೆ. ಮತ್ತು ಎಲ್ಲನೂ ಬೆಟ್ಟ ಕಾಣಿಸ್ಬೇಕಂತ ಇಲ್ಲೆಲ್ಲ ಗೋಪುರಗಳು ಮಾಡಿಟ್ಟಿದ್ದಾರೆ. ಇಲ್ಲಿಂದ ನೋಡಿದರೆ ನೋಡ್ಬೋದು ನೀವು, ಯಾವ ಬೇಕಾದರೂ ಬೆಟ್ಟ ಕಾಣಿಸುತ್ತೆ. ಅದಕ್ಕಾಗಿ ಕೆಂಪೇಗೌಡ ಅವರು ಮಾಡಿರೋದಿದು. ಸೂಪರಾಗಿದೆ. ಇಲ್ಲಿ ಬ್ರಿಟಿಷರು ಬಂದಾಗ ಇವರು ತಪ್ಪಿಸ್ಕೊಂಡು ಈ ಕಡೆಯಿಂದ ಬರ್ತಿದ್ರಂತೆ. ಇದೇ ನಮ್ಮ ಇಂಡಿಯನ್ ಹೊಡೆದ ಒಂದು ಮೆಚ್ಚುವ ರೀತಿ. ಯಾಕಂದರೆ ನೋಡಿ, ತಪ್ಪಿಸ್ಕೊಳ್ಳೋಕೆ ಇಂಥ ಪ್ಲ್ಯಾನ್ ಮಾಡ್ದಾರಂದರೆ ಯಾರ ಹತ್ರನೂ ಸಾಧ್ಯವಿಲ್ಲ ಈ ಥರ ಪ್ಲ್ಯಾನ್ ಮಾಡೋದು. ಅದೇ ಮೆಚ್ಚಬೇಕಾಗಿರೋದು. ಒಂದು ಮೇಲೆ ಹತ್ತೋರು ಯಾರೂ ಇಲ್ಲ ನೋಡಿದರೆ, ನಾವು ಒಬ್ಬನೇ ಇಲ್ಲಿಂದ ಹತ್ಕೊಂಡು ಹೋಗ್ತಾಯಿದ್ದೀನಿ. ಹಿಲ್ಸ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ ಸುಸ್ತಾಗಿ. ಆದರೆ ನಾನಿನ್ನೂ ನನ್ನ ಸಾಹಸವನ್ನು ಬಿಟ್ಕೊಟ್ಟಿಲ್ಲ. ಇನ್ನೂ ಹತ್ತಬೇಕು, ಆಗ್ತಾಯಿಲ್ಲ. ಶ್ವಾಸ ಎಲ್ಲ ಮೇಲೆ ಬರ್ತಾಯಿದೆ, ಶ್ವಾಸ ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ, ಆಗ್ತಾಯಿಲ್ಲ. ಇನ್ನೂ ಭಾಳ ನಡಿಬೇಕು ಗೈಸ್. ಭಾಳ ಕಷ್ಟ ಇದೆ ಇದು ಹಿಲ್ ಹತ್ತೋದು. ಬರಬೇಕಾದ್ರೆ ನನ್ನ ಸಜೆಷನ್ ಏನಂದರೆ ಒಂದು ಗ್ರೂಪಲ್ಲಿ ಬರ್ರಿ. ಯಾಕಂದರೆ ಒಂದು ಗ್ರೂಪಲ್ಲಿ ಬಂದರೆ ನಿಮಗೂ ಎಂಜಾಯ್ಮೆಂಟ್ ಥರ ಆಗಿ ಹತ್ತಿದೆ ಗೊತ್ತಾಗಲ್ಲ. ಒಬ್ಬೊಬ್ಬರೇ ಬಂದರೆ ಸುಸ್ತಾಗಿರೋದು ಫೀಲ್ ಆಗುತ್ತೆ. ಅದಕ್ಕೆ ಗ್ರೂಪಲ್ಲಿ ಬರಲಿಕ್ಕೆ ಟ್ರೈ ಮಾಡಿ. ಗ್ರೂಪಲ್ಲಿ ಬಂದರೆ ಹಿಲ್ ಹತ್ತೋದೇ ಮಜಾ ಬೇರೆ. ಯಾಕೆಂದರೆ ಕಾಂಪಿಟಿಷನ್ ಆಗಿ ಬೇಗ ಹತ್ಬೋದು. ಅವ್ರು ಹತ್ತಾ ಇದ್ದಾರೆ, ನನಗೆ ಆಗ್ತಾಯಿಲ್ಲ. ಆ ಥರ ಆಗಿ ಹತ್ಬೋದು ಬೇಗ. ಇಲ್ಲೂ ಕೂಡ ಒಂದು ನಂದಿ ಸ್ಟ್ಯಾಚ್ಯೂ ಇದೆ, ನೋಡ್ಬೋದು ನೀವು. ಎಷ್ಟು ವಿಶಾಲವಾಗಿರೋದು ನಂದಿ ಸ್ಟ್ಯಾಚ್ಯೂ ಇದೆ ಇಲ್ಲಿ ನೋಡಿ. ಒಳಕಲ್ಲು ತೀರ್ಥ ಯಾವತ್ತಪ್ಪ ನೋಡಿ. ದೇವ ತುಪ್ಪ ಅಂದರೆ ಕೊಂಕಣಿಯಲ್ಲಿ ದೇವರಿಗೆ ನಿಮ್ಗೆ ನಮಸ್ಕಾರ ಅಂತ. ಇನ್ನು ನಾವು ಅಲ್ಲಿ ತನಕ ಹೋಗಬೇಕು. ಕೂತ್ಕೊಂಡಿದ್ವಿ ಇಲ್ಲೇ ಸ್ವಲ್ಪ ಹೊತ್ತು, ಆಗಿಲ್ಲ. ಯಾಕೆಂದರೆ ಭಾಳ ಶ್ವಾಸ ಮೇಲೆ ಹತ್ತಾಯಿತು. ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ರಿಟರ್ನ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೇ ಒಂಥರ ಫೀಲ್ ಆಗ್ತಾಯಿದೆ, ಇಲ್ಲೇ ಕೂತ್ಕೊಂಡಿರುವ, ಇಲ್ಲೇ ಮಲ್ಕೊಂಡಿರುವ ಅಂತ. ಯಾಕಂದರೆ ಥಂಡ ಗಾಳಿ ಬೀಸ್ತಾಯಿದೆ. ಇಲ್ಲೇ ಒಳ್ಳೆ ಸೀನ್ ಕಾಣಿಸ್ತಾಯಿದೆ. ಇಲ್ಲಿಂದ ಫುಲ್ ಎಷ್ಟು ಒಂದು 3-4 ಊರು ಕಾಣಿಸ್ತಾಯಿದೆ. ಇಲ್ಲಿಂದ ಯಾವುದು 2-3 ಫ್ಯಾಕ್ಟ್ರೀಸ್ ಕಾಣಿಸ್ತಾ ಇದ್ದಾವೆ. ಅಲ್ಲಿ ಗಾಡಿಗಳು ಓಡಾಡೋದು ಕೂಡ ಚುಕ್ಕೆ ಥರ ಕಾಣಿಸ್ತಾ ಇದೆ. ತಿಪ್ಪದ ಬೆಟ್ಟ ಕಾಣಿಸ್ತಾ ಇದೆ, ಇಲ್ಲಿಂದ ಕೆರೆ ಕಾಣಿಸ್ತಾ ಇದೆ. ಅಲ್ಲಿ ನೋಡಿದ್ರೆ ಇದು ಮಾತ್ರ ಸೂಪರ್ ಆಗಿದೆ ಗುರು. ಇಲ್ಲಿ ಪ್ಲೀಸ್ ವಿಸಿಟ್ ಮಾಡಿ. ಶಾಂತಲಾ ಪಾಯಿಂಟ್ ಅಂತ ದೇವಸ್ಥಾನ ಇದೆ ಇಲ್ಲಿ. ನಾನು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಪ್ಲೀಸ್ ವಿಸಿಟ್ ಮಾಡಿ. 20 ರೂಪಾಯಿ ಪಾರ್ಕಿಂಗ್ ಫೀಸ್ ತೊಗೊಳ್ತಾರೆ ಬರೀ. ಆದರೆ ಪಾರ್ಕಿಂಗ್ ಮಾಡೋಕ್ಕೆ ಪ್ರಾಪರ್ ಜಾಗ ಇಲ್ಲ. ಅದೇ ರೋಡಲ್ಲೇ ಮಾಡ್ಕೊಂಡು ಹೋಗ್ಬೋದು.
ಆದರೆ ಇಲ್ಲಿ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋದು ಅಲೌಡ್ ಇಲ್ಲ. ಆದರೆ ದೇವಸ್ಥಾನ ಹೊರಗಡೆ ಹಿಲ್ಸ್ ಎಲ್ಲ ತೋರಿಸ್ಬೇಕಂದ್ರೆ ವಿಡಿಯೋ ಮಾಡ್ಕೊಡ್ಬೋದು ನೀವು ನೋಡಿ. ಇನ್ನೂ ಮೇಲೆ ಹತ್ತುದಿದ್ದೀವಿ, ಆ ತುದಿಗೆ ಹತ್ತುದಿದ್ದೀವಿ ನಾವು. ನೋಡುವ ಈಗ ಆ ತುದಿಯಲ್ಲಿ ಒಂದು ಟಾಪಲ್ಲಿ ಹೋಗ್ಬೋದು ನೋಡಿ. ಇಷ್ಟು ತನಕ ಬಂದು ಇಲ್ಲಿ ಈಗ ಕಲ್ಲು ಮೇಲಿಂದ ಹತ್ಕೊಂಡು ಬರ್ಬೇಕೀಗ. ಸ್ಟೆಪ್ಸ್ ಮುಗ್ದೋಯ್ತು. ಈಗ ಏನಿದ್ರೆ ಕಲ್ಲು ಮೇಲೆ ಹತ್ಕೊಂಡು ಹೋಗಬೇಕು. ಫುಲ್ಲು ಕಲ್ಲನ್ನೇ ಹಾಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಭಾಳನೇ ಹತ್ತಬೇಕು. ನನ್ನ ನೀರು ಬಾಟಲ್ ಕೂಡ ಖಾಲಿ ಆಗ್ತಾ ಬಂತು. ನೀರು ಖಾಲಿ ಆದರೆ ಸತ್ತಂಗೆ ಇಲ್ಲಿ, ಯಾಕಂದರೆ ಇಲ್ಲೇನು ನೀರು ಏನು ಸಿಗಲ್ಲ. ಈಗ ಟಾಪಲ್ಲಿದ್ದೀವಿ ನಾವು, ಫುಲ್ಲು ಡೆಡ್ಲಿ ಪೀಕ್ ಇದು. ಇನ್ನೂ ಅಯ್ಯೋ ಸಂಜೆ ಆಗತ್ತೆ ಅನ್ಸತ್ತೆ ನನಗೆ ಇಲ್ಲಿಂದ ಹತ್ತಬೇಕಾದ್ರೆ. ನೋಡಿ ಭಾಳ ಅಂದರೆ ಭಾಳ ಟಾಪಲ್ಲಿದ್ದೀವಿ. ಹೋಗ್ಬೇಕಾದ್ರೆ ಅಂದು ಸತ್ತೇ ಹೋಗ್ತೀವಿ. ಗಾಡಿ ಏನೋ ಅಷ್ಟೊಂದು ಬರ್ತಾ ಇಲ್ಲ, ಅಷ್ಟು ಪೀಕಲ್ಲಿದ್ದೀವಿ. GoPro turn off. ಒಂದು ಪ್ರಾಬ್ಲಮ್ ಆಗಿಬಿಡ್ತು ಗೈಸ್. ನಾನು ಹತ್ತಬೇಕಾಗಿರೋದು ಆ ಗುಡ್ಡ. ನಾನು ಇಲ್ಲಿಂದಲೇ ರೂಟ್ ಇದೆ ಅಂತ ಈ ಗುಡ್ಡ ಹತ್ಬಿಟ್ಟೆ. ಇದಿಲ್ಲೇ ಎಂಡ್ ಆಗೋದು. ಈಗ ನಾನು ಆ ಗುಡ್ಡ ಹತ್ತಬೇಕಂದ್ರೆ ರಿಟರ್ನ್ ಎಲ್ಲಿಂದ ಬಂದಿದೆ ಅಲ್ಲ ಅಲ್ಲೇ ಹೋಗಿ ಅಲ್ಲಿಂದ ವಾಪಸ್ ಆ ಕಡೆಯಿಂದ ಮತ್ತೊಂದು ರೂಟ್ ಹಂಗೆ ಬರ್ಬೇಕು ನಾನು. ಏನು ಮಾಡಲಿ ಹೇಳಿ. ನನ್ನ ಕಡೆ ಅಂತೂ ಆಗ್ತಾಯಿಲ್ಲ. ಫುಲ್ ಸುಸ್ತಾಗಿಬಿಟ್ಟಿದ್ದೀನಿ, ಫುಲ್ಲು ಕಪ್ಪಾಗಿಬಿಟ್ಟಿದ್ದೀನಿ. ಏನು ಮಾಡೋದು, ಆದರೂ ನಿಮಗೋಸ್ಕರ ಹೋಗಲೇಬೇಕು ನಾನು ಅಲ್ಲಿ. ಅದಕ್ಕಾಗಿ ಮತ್ತೆ ಅಲ್ಲಿಂದ ಹೋಗ್ತೀನಿ. ಆದರೆ ಇಷ್ಟು ಸುಲಭ ಅಲ್ಲ ಅದು ಹೋಗೋದು. ನೋಡುವ. GoPro ಫೈನಲಿ ಬಂದೇ ಬಿಟ್ವಿ ಕೆಳಗೆ. ಈಗ ನನಗೋಸ್ಕರ ಇನ್ನೊಂದು ಇಲ್ಲೂ ಕೂಡ ಹೋಗ್ತಾ ಇದ್ದೀನಿ ನಡ್ಕೊಂಡೆ. ನೀರು ಖಾಲಿ ಆಗಿಬಿಟ್ಟಿದೆ. ನೀರು ತಗೊಳ್ಳುವ, ಸ್ವಲ್ಪ ರೆಸ್ಟ್ ಮಾಡುವ, ಮತ್ತು ಅದೇ ಇನ್ನೊಂದು ಸೈಡಲ್ಲೇ ಬೆಟ್ಟ ಇದೆ, ಅದು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡುವ. ಈಗ ಇನ್ನೊಂದು ಹತ್ತಾ ಹೋಗ್ತಾ ಇದ್ದೀವಿ. ಇನ್ನು ಭಾಳ ದೂರ ನಡಿಬೇಕು. ಎಲ್ಲೂ ನಡೀಲಿಲ್ಲ. ಬಾಯಿ ಒಣಗತ್ತಂತ 2 ರೂಪಾಯಿ ಪೇಪರ್ಮೆಂಟ್ ತೊಗೊಂಡು ಮತ್ತೊಂದು ನೀರು ಬಾಟಲ್ ತೊಗೊಂಡು ಈ ಗುಡ್ಡದ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಗಾಡಿ ಎಲ್ಲ ಸಿಗತ್ತೆ ಅನ್ಸುತ್ತೆ ಇಲ್ಲೇ. ನೋಡುವ. ಭಾಳಷ್ಟು ಜನ ಸುಸ್ತಾಗಿ ಆದರೂ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸುಸ್ತಾದ್ರೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಚಿಕ್ಕ ಮಕ್ಕಳೆಲ್ಲ ಬರ್ತಾಯಿದ್ದಾರೆ ಇಲ್ಲೇ. ನಾವು ಹತ್ತುವ ಈಗ. ಇನ್ನೂ ಭಾಳನೇ ದೂರ ಹೋಗಬೇಕು. ಆದರೆ ಸ್ವಲ್ಪ ಎನರ್ಜಿ ಆ ಗುಡ್ಡದಲ್ಲೇ ವೇಸ್ಟ್ ಆಯ್ತು ನಂದು. ಆದರೂ ಆ ಗುಡ್ಡ ಸ್ವಲ್ಪ ವ್ಯೂ ಚೆನ್ನಾಗಿ ತೋರಿಸ್ತು. ಈ ಗುಡ್ಡದಲ್ಲಿ ಟಾಪಲ್ಲಿ ಒಂದು ಇದಿದೆ, ಹನುಮಂತಂದು ದೇವಸ್ಥಾನ. ಅಲ್ಲಿ ಟಾಪ್ ಹೋಗಿ ಟಾಪ್ ವ್ಯೂ ನೋಡ್ಬೋದು ನಾವು ಅಲ್ಲಿ ಹೋಗಿ. ಇನ್ನು ಈಗ ಜಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗಿದೆ, ನೋಡಬಹುದು. ಇಲ್ಲಿಂದ ಭಾಳ ದೂರದಿಂದ ಜನರೆಲ್ಲ ಬಂದಿದ್ದಾರೆ ಗುಡ್ಡ ಹತ್ತೋಕೆ. ನಾವು ಇದು ಸೆಕೆಂಡ್ ಗುಡ್ಡ ನಮ್ಮದು. ಆ ಗುಡ್ಡದಲ್ಲಿ ಹೋಗಿ ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡಿ ಈ ಗುಡ್ಡ ಹತ್ತಲಿಕ್ಕೆ ಬಂದಿದ್ದೀವಿ ಈಗ. ಮೊದಲೇ ಇಲ್ಲಿ ಬಂದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಗುಡ್ಡದ ಟಾಪಲ್ಲಿ ಇರ್ತಿದ್ವಿ. ಏನು ಮಾಡೋದು ಹೇಳಿ. ಅದಕ್ಕೆ
ಪ್ರಾಪರ್ ಪ್ಲ್ಯಾನ್ ಇರಬೇಕು. ಇದು ನಂದು 3rd ವಿಡಿಯೋದಲ್ಲಿ ಅಂತ ಇದ್ದೀನಿ, ಆದರೂ ಇನ್ನೂವರೆಗೆ ಪ್ರಾಪರ್ ಪ್ಲ್ಯಾನ್ ಮಾಡಿ ಬರ್ತಾ ಇಲ್ಲ. ಯಾಕಂದರೆ ಮೇನ್ ಪ್ರಾಬ್ಲಮ್ ಅಂದರೆ ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ಲ ನಾನು. ಬೆಳಿಗ್ಗೆ ಬೇಗ ಎದ್ದರೆ ಇನ್ನು ಪ್ರಾಪರ್ ಪ್ಲ್ಯಾನ್ ಮಾಡಿ ಬರ್ಬೋದು. ಮೇನಾಗಿ ನಂದು ಎಡಿಟಿಂಗ್ದಲ್ಲೇ ಟೈಮ್ ವೇಸ್ಟ್ ಆಗ್ತಾಯಿದೆ ಎಲ್ಲ ನೋಡ್ಬೋದು ನೀವು. ನೋಡಿ ಇಲ್ಲಿಂದ ಸ್ಟೆಪ್ಸ್ ಹೆಂಗಿದ್ದಾವಂತ. ಯಪ್ಪ, ಇನ್ನು ಆ ಬೆಡ್ಡ ಹಿಂಗೆ ಕಾಣಿಸ್ತಾ ಇದೆ. ಇದನ್ನು ತೊಗೊಂಡ್ಬಿಟ್ಟಿದ್ದೀವಿ, ಆಗ್ತಾಯಿಲ್ಲ ಆಗಿತ್ತು. ಸ್ವಲ್ಪ ನೀರು ಅಂಶ ಬರಲಿ ಅಂತ ತಗೊಂಡು ತಿಂದು ಕಲ್ಲಂಗಡಿ ಹಣ್ಣನ್ನು ತಿಂದ್ಬಿಟ್ಟು ರಿಟರ್ನ್ ಬಿಟ್ಟಿದ್ದೀವಿ. ಅಪ್ಪ ಈ ಹುಡುಗರು ಹೆಂಗೆ ಓಡ್ತಾರಪ್ಪ, ನನ್ನ ಕಡೆ ಅಂತೂ ನಡಿಲಿಕ್ಕೆ ಆಗ್ತಾಯಿಲ್ಲ. ಓಡಿ ಹತ್ತಾ ಇದ್ದಾರೆ. ಇನ್ನು ಭಾಳನೇ ಹತ್ತಬೇಕು ಅಪ್ಪ. ಗೈಸ್, ನಮಗೆ ಗಂಗಾಧರ್ ಅವರು ಸಿಕ್ಕಿದ್ದಾರೆ. ಇವರು ಅವರ ನೇಪಾಳದಿಂದ ಬಂದಿದ್ದಾರೆ. ಇಲ್ಲಿ ಅವರ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತಾರೆ. ಬೋಲು ಕ್ಯಾ? ಕನ್ನಡ ಮಾತಾಡ್ತೀನಿ. ಮಾತಾಡ್ತೀರಾ? ಮಾತಾಡಿ. ತುಂಬ ಚೆನ್ನಾಗಿದೆ, ನೈಸ್ ಪ್ಲೇಸ್. ಹಾಂ, ದಕ್ಷಿಣ ಕಾಶಿ. ಇದು ಜೀವನದಲ್ಲಿ ಒಂದು ಸರಿ ಯಾರೋ ವ್ಯಕ್ತಿಗಳು ನೋಡಲೇಬೇಕಂತೆ. ಹೌದಾ? 4 ಕಾಶಿಗಳು ನೋಡಬೇಕು. ಹಾಂ ಹಾಂ. ಅದು ಹಿಮಾಚಲ್, ಅವರು ದಕ್ಷಿಣ ಕಾಶಿ ಶಿವಂಗೆ, ಅವರು ಉತ್ತರ ಕಾಶಿ ಕನ್ಯಾಕುಮಾರಿ, ಇದೆ ನೋಡಬೇಕು. ತುಂಬ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್. ಎಷ್ಟು ಗಂಟೆಗೆ ಬಂದಿದ್ರಿ ಇಲ್ಲಿ? ಇನ್ನು ಈಗ ಒಂದು 11 ಗಂಟೆ ಬಂದು. ಹೆಂಗೆ, ಬೈಕಾ ಕಾರು? ಕಾರಲ್ಲಿ ಬಂದಿದ್ದೀರಾ? ಇಲ್ಲಿ ಎಲ್ಲಿರ್ತೀರಾ? ಬೆಂಗಳೂರಲ್ಲಿ? ತುಮಕೂರು ಗುಬ್ಬಿ. ತುಮಕೂರದಿಂದ ಇಲ್ಲಿ ಬಂದಿದ್ದಾರೆ ಗಂಗಾಧರ್ ಅವರು. ವೆರಿ ನೈಸ್ ಟು ಮೀಟ್ ಯು ಸರ್. ಸಿಗುವ ಮೇಲೆ. ಮತ್ತು ನಾವು ಸುಸ್ತಾಗಿಬಿಟ್ಟಿದ್ದೀವಿ ಫುಲ್. ಮಿಸ್ಸಾಗಿ ಆ ಬೆಟ್ಟ ಹತ್ಬಿಟ್ಟೆ ನಾನು, ಸೈಡಲ್ಲಿರೋದು. ಆಮೇಲೆ ಈಗ ಬಂದಿದ್ದೀನಿ ಇಲ್ಲಿ. ನಾನು ಬಂದಿರೋದು 12 ಗಂಟೆಗೆ. ಸರಿ, ಸಿಗುವ ಇನ್ನು ಮೇಲೆ ಹೋದ್ಮೇಲೆ. ಏನು ಹೇಳ್ತೀರಾ? ಇಲ್ಲಿಂದ ಮತ್ತು ಸೀನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಭಾಳನೇ ಸೂಪರ್ ಆಗಿದೆ ನೇಚರ್. ಇಲ್ಲಿ ದೇವಸ್ಥಾನ ಕೈ ಮುಗಿದು ಇನ್ನೂ ಸಿಗುವ. ಇನ್ನು ಗುಡ್ಡ ಹತ್ತಬೇಕು. ಸಿಗುವ ಇನ್ನು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಹೋಗಿ ಆ ಟಾಪ್ ಮೇಲೆ ಹೋಗ್ತೀವಿ. ಅಲ್ಲಿ ಹೋಗಿ ಸಿಗ್ತೀವಿ ನಿಮಗೆ. ಗೋಪುರದಲ್ಲಿ ಚಾರ್ಜು ಕೂಡ ಕಡಿಮೆ ಇದೆ. ಅಲ್ಲಿ ಹೋಗಿ ಸಿಗುವ ನಿಮಗೆ. ಆಗ್ತಾಯಿಲ್ಲ ಗುರು, ಇನ್ನು ಭಾಳನೇ ಹೋಗಬೇಕು. ಸಿಗುವ, ಹೆಂಗೋ ಮಾಡಿ ಹತ್ತುವ. ಅಲ್ಲಿ ಮುಟ್ಟೆ ಬಿಟ್ವಿ ಒಂದು ಸ್ವಲ್ಪ ಕೆಲವೊಂದು ಸ್ಟೆಪ್ಪು, ಆಮೇಲೆ ಮುಟ್ಟೆ ಬಿಡ್ತೀವಿ. ನೋಡಿ, ಅಲ್ಲಿಂದ ವ್ಯೂ ಸೂಪರಾಗಿದೆ. ಫುಲ್ಲು ಸುಸ್ತಾಗಿ ಹೋಗಿದೆ. ಫೈನಲಿ ವಿ ರೀಚ್ ಅವರ್ ಡೆಸ್ಟಿನೇಷನ್. ಅಲ್ಲಿಂದ ಹಾಯ್ ಮಾಡ್ತಾ ಇದ್ದಾರೆ ರಾಯಚೂರವರು. ಅಲ್ಲಿಂದ ಒಂದು ಫೋಟೋ ಕ್ಲಿಕ್ ಮಾಡಿದ್ದಾರೆ ನಂದು. ಒಳ್ಳೆ ಆಟ. ಇದು ನೋಡಿ, ಸುಂದರವಾಗಿದೆ. ನೈಸ್ ವ್ಯೂ. ಇಲ್ಲಿ ಒಂದೇ ಬಿಟ್ವಿ. ಇಲ್ಲಿ ದ ಟಾಪ್ ಆಫ್ ದ ಹಿಲ್ ನೋಡಿ.
ಇಲ್ಲಿಂದ ವ್ಯೂ ಇಲ್ಲಿ ಹತ್ತಿ ಒಂದೆರಡು ಫೋಟೋಶೂಟ್ ಕ್ಲಿಕ್ ಮಾಡಿ ಹೋಗ್ತೀವಿ. ಯಾವ ಊರು ಬ್ರೋ? हाँ कौन सा गाँव है? यूपी से आए हो इधर? गांव का है? इधर कहाँ रहते हो? इधर नेलमंगला। नेलमंगला में. ओके, मेरा यूट्यूब है भाई. हाँ, कौन सा ब्लॉग? नेम स्क्रैम रोस्टर करके है यूट्यूब पे. सब्सक्राइब करो, सपोर्ट करो. कुछ हिंदी में भी बनाता हूँ, कन्नड़ा में भी बनाता हूँ. तुम्हारा नाम? अनिल कुमार यादव. अनिल राकेश यादव. राकेश. ओके, यादव. ओ यूपी योगी बाबा. योगी बाबा, लेकिन वहाँ पर योगी नहीं, ओनली अखिलेश यादव. अखिलेश यादव है. अब की बार अखिलेश यादव आएंगे. हाँ, आएंगे क्या? हाँ पक्का नहीं आएंगे, लिख के देता हूँ भाई. हाँ लिख के देता हूँ, नहीं आएंगे. आएंगे भैया, लिख कर मैं दे रहा हूँ. ठीक है, देखते हैं अब की बार अखिलेश यादव आते हैं या योगी आते हैं. में ना इतना सीट हुआ था ना हमारे, बता रहा हूँ, उनका तो राज्य में भी है. हाँ, हर एक राज्य में ज्यादातर, फिर हमारे देश में उनका ही राज्य है. एक बात बताओ भाई, वो योगी भाई है, कब भी सत्ता पलट सकते हैं. ये ठीक है, योगी देखते हैं भाई. हमारा हिंदू राष्ट्र हो, हम तो चाहते हैं ये बात कि हिंदू राष्ट्र हो जाए. हाँ. हमारा देश. हाँ. लेकिन हमारे यूपी में अखिलेश यादव जैसा नेता कोई हो नहीं सकता भैया. देखते हैं भाई. ठीक है भाई, कोई बात नहीं. तुम फिलहाल के लिए सब्सक्राइब कर दो. ये अपलोड करने वाला हूँ वीडियो, कुछ बोलोगे क्या? ऐसे ही भाई होता रहता है सब. नहीं, उससे मतलब नहीं है. हाँ, अपना अपना है. मतलब इतना खौफ है क्या योगी भाई का? क्या? नहीं, खौफ नहीं हो. बाबा इतने अच्छे हैं ना. हाँ. ऐसी बात नहीं है. और राज्य शासन अपना अच्छे से चलाते हैं, लेकिन हर लोगों का एक लोकप्रिय नेता होता है. हाँ. जैसे हम लोग छात्र हैं, मान लीजिए हम लोग इधर अभी आए हैं, हाँ. तो कितना वैकेंसी निकल रहा है. सही बात है, पढ़ाई लिखाई थोड़ा हम लोग का भी थोड़ा कमजोर था. हाँ, ऐसी बात नहीं है, लेकिन आजकल पेपर टॉप आ रहा है. ठीक है, उनकी भी दोष नहीं है. ये पूरा इंडिया ही बेरोजगार है. कहना क्या है भैया. इसपे लेकिन हम लोग यूपी सरकार, बोलो भाई. हाँ, यूपी में हम लोग इस हाँ. बार अखिलेश यादव को लाना पसंद कर रहे हैं. आना ऐसे ही पसंद कर रहे हैं. ठीक है. ये मैं आज शिव गंगे में हूँ. हाँ. मैं आज भगवान से यही प्रार्थना की हूँ कि अगली बार हमारे अखिलेश भैया आए यूपी में. हाँ. और हम भी प्रार्थना करेंगे कि योगी भाई आएंगे, योगी बाबा आए. कोई हाँ. बात नहीं, लेकिन हम भी देखते हैं. प्रार्थना, कोई बात मैं नहीं. प्रार्थना तो ठीक ये है, करूँगा कि योगी हाँ. जी प्रधानमंत्री बन जाए. योगी जी, हाँ, योगी जी प्रधानमंत्री बन जाए. वो प्रधानमंत्री बनने लायक है. हाँ. लेकिन यूपी में वो मुख्यमंत्री ना बनिए. हाँ. ये प्रधानमंत्री बन जाएगा तो कम से कम हमारा देश तो हिंदू राज्य हो हाँ, जाएगा. ठीक है, जरूर बनाएंगे भाई. हिंदू राज्य जरूर होगा. सारे यूपी के भाइयों को मैं एक बात बोलना चाहता हूँ, भाइयों को ज़्यादा से ज़्यादा सपोर्ट कीजिए. बहुत अच्छा वीडियो बनाते हैं भैया. प्लीज लाइक शेयर सब्सक्राइब स्क्रैम रोडस्टर. ठीक है, तो हम लोग ಈಗ ನಾವು ಇದ್ದೀವಿ ಇಲ್ಲಿ. ಇಷ್ಟು ಹೈಟ್ ಮೇಲೆ ಇದು ನಂದಿ ದೇವರು. ಇಷ್ಟು ಹೈಟ್ ಮೇಲೆ ಬಂದು